ಬಾಲಿವುಡ್ನ ಟಾಪ್ ನಟಿ, ಅದ್ಭುತ ನಟಿ ಆಗಿರುವ ಜೊತೆಗೆ ಬಳಕುವ ಸುಂದರಿ ಸಹ ಆಲಿಯಾ ಭಟ್. ಬಾಲಿವುಡ್ನ ಕೆಲವು ಪ್ರತಿಭಾವಂತ ನಟಿಯರಲ್ಲಿ ಒಬ್ಬರು. ನಟನೆಗೆ ರಾಷ್ಟ್ರ ಪ್ರಶಸ್ತಿ ಸಹ ಪಡ್ಕೊಂಡಿದ್ದಾರೆ. ಮೊದಲೆಲ್ಲ ಪಾತ್ರಗಳ ಆಯ್ಕೆಯ ಬಗ್ಗೆ ಹೆಚ್ಚೇನು ತಲೆ ಕೆಡಿಸಿಕೊಳ್ಳದಿದ್ದ ಆಲಿಯಾ ಭಟ್ ಮದುವೆಯಾದ ಬಳಿಕ ಕೆಲವು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪದೇ ಪದೇ ಮುಗ್ಗರಿಸಿ ಬೀಳ್ತಿದ್ದಾರೆ. ಹಾಗಿದ್ರೂ ಸಹ ಬುದ್ಧಿ ಕಲಿತಿಲ್ಲ. ಇದೇ ಅವರ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಸಂಪೂರ್ಣ ಸುಂದರಿ, ಒಳ್ಳೆಯ ನಟಿ ಆಗಿರುವ ಆಲಿಯಾ ಭಟ್ ಪಕ್ಕದ ಮನೆ ಹುಡುಗಿ ಪಾತ್ರಕ್ಕೆ ಬಲು ಒಪ್ಪುವ ದೇಹ ಭಾಷೆ, ಮುಖಚಹರೆ ಇರುವ ನಟಿ. ಆದರೆ ಆಲಿಯಾ ತಮ್ಮನ್ನು ತಾವು ಆಕ್ಷನ್ ಕ್ವೀನ್ ಎಂದು ಬಾಲಿವುಡ್ನಲ್ಲಿ ತಾವು ಸ್ಥಾಪಿಸಿಕೊಳ್ಳಲು ಮುಂದಾಗಿದ್ದಾರೆ. ಆದರೆ ಅವರ ಈ ಪ್ರಯೋಗ ಪದೇ ಪದೇ ಫೇಲ್ ಆಗ್ತಾ ಇದೆ. ಆದರೂ ಸಹ ಹಿಂದಿನ ಸೋಲುಗಳಿಂದ ಬುದ್ಧಿ ಕಲಿಯದೆ ಮತ್ತೆ ಅದೇ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದಾರೆ. ಮತ್ತೆ ಸೋಲುತ್ತಲೇ ಇದ್ದಾರೆ. ಆಲಿಯಾ ಭಟ್ಗೆ ಆಕ್ಷನ್ ನಾಯಕಿ ಆಗುವ ಹುಚ್ಚು ಹತ್ತಿದ್ದು ಹಾಲಿವುಡ್ ಸಿನಿಮಾದಿಂದ. 2023ರಲ್ಲಿ ಅವರು ಹಾರ್ಟ್ ಆಫ್ ಸ್ಟೋನ್ ಹೆಸರಿನ ಹಾಲಿವುಡ್ ಸಿನಿಮಾದಲ್ಲಿ ಗಲ್ ಗಡೋಟ್ ಜೊತೆಗೆ ನಟಿಸಿದರು. ಆ ಸಿನಿಮಾದಲ್ಲಿ ಆಲಿಯಾ ಆಕ್ಷನ್ ದೃಶ್ಯಗಳಲ್ಲಿ ನಟಿಸಿದರು. ಆದರೆ ಆ ಸಿನಿಮಾ ಫ್ಲಾಪ್ ಆಯಿತು. ಅಲ್ಲಿಗೆ ಸುಮ್ಮನಾಗದ ಆಲಿಯಾ ಭಟ್ 2024ರಲ್ಲಿ ಜಿಗ್ರಾ ಹೆಸರಿನ ಸಿನಿಮಾದಲ್ಲಿ ನಟಿಸಿದರು. ಆ ಸಿನಿಮಾ ಸಹ ಆಕ್ಷನ್ ಸಿನಿಮಾ. ಆದರೆ ಪುಟ್ಟ ಗುಬ್ಬಿಯಂತಹ ಆಲಿಯಾ ಭಟ್ ಆಕ್ಷನ್ ಮಾಡೋದನ್ನು ಜನ ಒಪ್ಪಿಕೊಳ್ಳಲಿಲ್ಲ. ಜಿಗ್ರಾ ಬಾಕ್ಸ್ ಆಫೀಸ್ನಲ್ಲಿ ಹೀನಾಯವಾಗಿ ಸೋಲಾಯಿತು. ಆದರೆ ಸೋಲಿನಿಂದಲೂ ಬುದ್ಧಿ ಕಲಿಯದ ಆಲಿಯಾ ಭಟ್ ಮತ್ತೊಂದು ಆಕ್ಷನ್ ಸಿನಿಮಾ ಆಲ್ಫಾನಲ್ಲಿ ನಟಿಸಿದ್ದಾರೆ. ಯಶ್ ರಾಜ್ ಫಿಲಮ್ಸ್ ನಿರ್ಮಿಸಿರುವ ಈ ಸ್ಪೈ ಆಕ್ಷನ್ ಸಿನಿಮಾದಲ್ಲಿ ಆಲಿಯಾ ಭಟ್ ನಾಯಕಿ. ಈ ಸಿನಿಮಾ ಮೊದಲ ದಿನವೇ ನಕಾರಾತ್ಮಕ ವಿಮರ್ಶೆಗಳನ್ನು ಪಡ್ಕೊಂಡಿದೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋಲೋದು ಪಕ್ಕಾ ಎನ್ನಲಾಗ್ತಾ ಇದೆ. ಏನೇ ಆಗಲಿ, ಆಲಿಯಾ ತಮ್ಮ ಸೋಲಿನಿಂದ ಬುದ್ಧಿ ಕಲಿತಿಲ್ಲ ಎಂಬುದೇ ಅವರ ಅಭಿಮಾನಿಗಳ ಬೇಸರ. ಅಂದಹಾಗೆ ಆಲ್ಫಾ ಬಳಿಕ ಅವರು ತಮ್ಮ ಪತಿ ರಣಬೀರ್ ಕಪೂರ್ ಅವರೊಟ್ಟಿಗೆ ಲವ್ ಆ್ಯಂಡ್ ವಾರ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಪ್ರಭಾಸ್ ನಟನೆಯ ಕಲ್ಕಿ 2898 AD ಸಿನಿಮಾದ 2ನೇ ಭಾಗದಲ್ಲೂ ಕೂಡ ನಟಿಸಲಿದ್ದಾರೆ ಎನ್ನುವ ಮಾತುಗಳು ಹರಿದಾಡ್ತಾ ಇವೆ. ಆಲಿಯಾ ಭಟ್ ಅವರ ಈ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.